ನಾವು ಮಧ್ಯಂತರ ಜಾಮೀನು ಕೇಳಿದ್ವಿ, ಅವರು ಪೊಲೀಸ್ ಕಸ್ಟಡಿ ಕೇಳಿದ್ರು. ಪೊಲೀಸ್ ಕಾಣಿಸ್ತಾ ಇದೆಯಾ? ಇಂಥ ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳನ್ನು ಮುಂಚೆ ಕಲೆ ಹಾಕಿಕೊಂಡು ಪೊಲೀಸರು ಮತ್ತೆ ಸಾಕ್ಷ್ಯಾಧಾರಗಳು ಇಲ್ದಿರ ಬೇಕಿಲ್ದಿರ ಪೊಲೀಸ್ ಕಸ್ಟಡಿ ಕೇಳ್ತಾ ಇದ್ದಾರೆ ಅಂತ ನಾವು ವಾದ ಮಾಡಿದ್ವಿ. ಯಾಕೆ ಅಂತ ಕ್ಲಿಯರ್ ಮಾಡ್ಕೊಳ್ಳಿ. ಇದರಲ್ಲಿ ಇರೋದು ಸಾಕ್ಷ್ಯಾಧಾರ ಒನ್ಲಿ ಟೇಪ್ ರೆಕಾರ್ಡಿಂಗ್. ಆ ಟೇಪ್ ರೆಕಾರ್ಡಿಂಗ್ ಸಿಕ್ಕಿದ್ರೆ ಮತ್ತೆ ಇನ್ನೇನು ಸಾಕ್ಷ್ಯಾಧಾರ ಇಲ್ಲ. ಆದ್ದರಿಂದ ಅವರು ಪೊಲೀಸ್ ಕಸ್ಟಡಿ ಕೇಳ್ತಾ ಇರೋದು ಸಮಂಜಸವಲ್ಲ, ದಯವಿಟ್ಟು ರಿಜೆಕ್ಟ್ ಮಾಡಿ ಅಂತ ಒಂದು ಭಾಗ. ಇನ್ನೊಂದು ಭಾಗ ಬೇಲ್ ಕೊಡಿ, ಇಂಟ್ರಿಮ್ ಬೇಲ್ ಕೊಡಿ ಅಂತ ಹೇಳಿದ್ರು. ಕೋರ್ಟು ಅವ್ರಿಗೆ ಪೊಲೀಸ್ ಕಸ್ಟಡಿ ಕೊಟ್ಟಿಲ್ಲ, ಜುಡಿಷಿಯಲ್ ಕಸ್ಟಡಿ ತಿರಸ್ಕರಿಸಿದ್ದಾರೆ. ಪೊಲೀಸರು ಕೇಳಿರೋ ಪೊಲೀಸ್ ಕಸ್ಟಡಿಯನ್ನು ತಿರಸ್ಕರಿಸಿ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರೆ ಅಂತ ಹೇಳಿದೆ. ಎರಡನೇದು ನಮ್ಮದು ಇಂಟ್ರಿಮ್ ಬೇಲ್ ಏನು ಕೇಳಿದ್ವಿ ಅದನ್ನು ತಿರಸ್ಕರಿಸಿ ನಾಳೆಗೇ ಬೇಲ್ ಹಾಕಿದೆ. ಬೇಲ್ ವಾದವನ್ನು ನಾಳೆಗೇ ಹಾಕಿದೆ. ಆದ್ದರಿಂದ ನಮಗೆ ನಾಳೆನೇ ಬೇಲ್ ವಾದ ಇರೋದ್ರಿಂದ ನಾಳೆ ಕೋರ್ಟ್ಗೆ ನಾವು ನಮ್ಮ ಬೇಲ್ ವಾದವನ್ನು ಮಂಡಿಸ್ತೀವಿ ಹಾಗೂ ಕೋರ್ಟ್ನ ತೀರ್ಪಿಗೆ ಕಾಯ್ತೀವಿ. ಸರ್, ಈಗ 9th ಹೇಳಿದ್ದಾರೆ. ಅಂದರೆ ಈಗ ನಾಳೆ ವಾದ ಬಿಡಿಸ್ಕೊಳ್ತೀವಿ. ನಾಳೆ ವಾದ ಪ್ರೊಸೀಜರ್ ಹೇಗಿದೆ? ನಾಳೆನೇನು ಆರ್ಗ್ಯುಮೆಂಟ್ ಮಾಡಿ ವಾದ ಆದಮೇಲೆ ತೀರ್ಪು ಯಾವತ್ತು ಬರುತ್ತೋ ಆವತ್ತು ಬಹುಶಃ ನಾವು ಬಂದುಕೊಂಡು ಆಚೆ ಬರ್ತೀವಿ. ನಮ್ಮ ನಾಳೆಗೆ ಇದೆ, ನಾಳೆಗೆ ವಾದಕ್ಕೆ ಹಾಕಿದ್ದಾರೆ. ಸೊ ಆದ್ದರಿಂದ ನಾವು ಅದು ಹೇಳಿದ್ವಿ, ಈ ಸೆಕ್ಷನ್ ಅಪ್ಲೈ ಆಗಲ್ಲ. ಯಾಕೆಂದರೆ ಬೇಲ್ ಸಿಗದಿರೋಂಥ ಸೆಕ್ಷನ್ ಅವ್ರು ಹಾಕಿದ್ದಾರೆ ಹೊರತು ಇನ್ನು ಉಳಿದ ಸೆಕ್ಷನ್ ಅಪ್ಲೈ ಆಗ್ಬೋದು, ಬೇಲಬಲ್ ಸೆಕ್ಷನ್ಸ್. ಬಟ್ ನಾನ್ ಬೇಲಬಲ್ ಸೆಕ್ಷನ್ನ ಅವರು ನಮ್ಮ ಮೇಲೆ ಒಂದು ರಿವೆಂಜಿಂದ ಹಾಕಿದ್ದಾರೆ ಅಂತ ನಾವು ವಾದ ಮಾಡಿದ್ದೀವಿ. ಸೊ ಅದನ್ನು ಕೂಡ ಆಲಿಸಿ ಕೊಟ್ಟು ಒಂದೇನಂತಂದರೆ ಒಳ್ಳೆಯ ಬೆಳವಣಿಗೆ ಪೊಲೀಸ್ ಕಸ್ಟಡಿಯನ್ನು ತಿರಸ್ಕರಿಸಿ ಬೇಡ, ನ್ಯಾಯಾಂಗ ಅಂದರೆ ಕೋರ್ಟ್ ಕಸ್ಟಡಿಯಲ್ಲಿ ಎಲ್ಲ ಪ್ರಕರಣಗಳಲ್ಲಿ ಹಿನ್ನಡೆ ಆಗ್ತಾ ಇದೆಯಲ್ಲ ಸರ್ ಈ ಕೋರ್ಟಲ್ಲಿ. ಆ್ಯಕ್ಚುಲಿ ಒಳ್ಳೆ ಡೆವಲಪ್ಮೆಂಟ್. ಯಾಕೆಂದರೆ ಒಂದು ಭಾಗ ಜಾಮೀನು ಸಿಕ್ಕಲಿಲ್ಲ ಅನ್ನೋದು ಒಂದು ಭಾಗ ಆದರೆ ನಾಳೆಗೇ ಆರ್ಗ್ಯುಮೆಂಟ್ ಇದೆ. ಎರಡನೇದು ಏನಂತಂದರೆ ಅವ್ರು ಕೇಳಿರೋ ಒಂದು ಯಾವುದು ನಾವು ನಮ್ಮ ಕಸ್ಟಡಿ ಕೊಡಿ ಅಂತ ನಾವು ಅವ್ರನ್ನ ಇದಕ್ಕೆ ಕರ್ಕೊಂಡು ಹೋಗ್ಬೇಕು, ಎಲ್ಲೆಲ್ಲಿ ಓಡಾಡೋದು ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿರೋದನ್ನು ಅದು ಹಾರ್ಬರಿಂಗ್ ಅಂತ ಬರುತ್ತೆ. ಆ ಹಾರ್ಬರಿಂಗ್ ಅಫೆನ್ಸೇ ಬೇಲಬಲ್. ಸೊ ಬೇಲಬಲ್ ಅಫೆನ್ಸ್ಗೆ ನೀವು ಕಸ್ಟಡಿ ತೊಗೊಂಡೋಗಿಲ್ಲ ಅಂತ ಆ ವಾದವನ್ನು ಕೋರ್ಟ್ ಮನ್ನಣೆ. ಮೈಕೆಲ್ ಅವ್ರಿಗೆ ಬೇಲ್ ಕೊಟ್ಟರು. ಸರ್, ನಾಳೆ ಬೇಲ್ ಸಿಗುವಂತ ವಿಶ್ವಾಸ ಇದೆಯಾ ನಿಮಗೆ? ವಿಶ್ವಾಸ ಇದೆ, ಖಂಡಿತವಾಗೂ ವಿಶ್ವಾಸ. ಮೈಕೆಲ್ ಅವ್ರಿಗೆ ಸರ್ ಮೈಕೆಲ್ ಲಾಯರ್, ಹೌದು, ಜಡ್ಜ್ ಎಲ್ಲ ವಿಶ್ವಾಸ ಇರಬೇಕು.